ನಾವು ಭಯೋತ್ಪಾದಕರಲ್ಲ, ನಾವು ಪೆಟ್ರೋಲ್ ಬಾಂಬ್ ಸಿಡಿಸೋರಲ್ಲ, ನಾವು ಕಲ್ಲು ಹೊಡೆಯುವ ಜನಾಂಗದವರಲ್ಲ. ನಾವು ರೈತರು, ನಮ್ಮ ರೈತರು, ಕೃಷಿ ಕಾರ್ಮಿಕರು, ಬಸ್ನಲ್ಲಿ ಹಮಾಲ್ ಮಾಡುವಂತ ವರ್ಗ ನಮ್ಮದು. ಪೊಲೀಸರಿಗೆ ಅಧ್ಯಕ್ಷರೇ ನಾವು ಕಲ್ಲು ಹೋಗಿದ್ದೇವೆ. ಪೊಲೀಸರು ಯಾರು? ಅಲ್ಲಿ ನಮ್ಮ ಜಾತಿಯವರು ಅದಾರ, ನಮ್ಮ ಜನಾಂಗದವರು ಅದಾರ. ನಾವು ಪೊಲೀಸರ ಮ್ಯಾಗೆ ದ್ವೇಷ ಇಲ್ಲ ನಮ್ಮದು. ಪೊಲೀಸ್ ಇಲಾಖೆ, ಪೊಲೀಸ್ ಅಧಿಕಾರಿಗಳ ಮೇಲೆ ನಮ್ಮ ದ್ವೇಷ ಇಲ್ಲ. ನಾನಂತರೂ ನನ್ನ ರಾಜಕಾರಣ ಜೀವನದಾಗ ಯಾವ ಪೊಲೀಸ್ ಅಧಿಕಾರಿ ಕಡೆ ರೊಕ್ಕ ತಿಂದು ಟ್ರಾನ್ಸ್ಫರ್ ಮಾಡಿಲ್ಲ. ಬೇಗ ಮಾತಾಡಬೇಕು, ಮುಚ್ಚಿಗೆ ಸತ್ಯವನ್ನು ಹೇಳಿ. ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು ನಾವೆಲ್ಲ ಏನು ಅಪೇಕ್ಷೆ ಮಾಡ್ತಾ ಇದ್ದೀವಿ ಅಂದರೆ, ನಿನ್ನೆ ಸದನ ನಡೆಯುವಾಗ ಕೊಲಿವಾಡ್ ನಮ್ಮ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಮುದಾಯ ಮತ್ತು 2Dದಲ್ಲಿ ಸೇರಿದಂಥ ಮರಾಠ, ಜೈನ, ಕ್ರಿಶ್ಚಿಯನ್ರು ಎಲ್ಲರದ ಪರವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಆದರೆ ನಾವು ಇವತ್ತು ನಿರೀಕ್ಷೆ ಮಾಡಿದ್ದು ಕೇವಲ ಮಾನ್ಯ ಗೃಹ ಮಂತ್ರಿಗಳ ಈ ಒಂದು ನಿನ್ನೆ ನಡೆದಂಥ ಘಟನೆ ಬಗ್ಗೆ ಅವರಿಂದ ನಾವು ಒಂದು ಹೇಳಿಕೆ ನಮಗೆ ಬೇಕಾಗಿದೆ. ನಾವು ನಮ್ಮ ವಿರೋಧ ಪಕ್ಷದ ನಾಯಕರು, ನಾವೆಲ್ಲ ನಮ್ಮ ಪಕ್ಷದ ಮುಖಂಡರು ಕೂಡಿ ಈ ಒಂದು ಅಧಿವೇಶನವನ್ನು ಹಾಳು ಮಾಡಬಾರ್ದು. ಧರಣಿ, ಅಹೋರಾತ್ರಿ ಧರಣಿ ಇವೆಲ್ಲ ಏನು ನಮಗೆ ಲಾಭ ಕೊಡುವಂಥದ್ದಲ್ಲ. ನಾವು ಆದಷ್ಟು ಪ್ರತಿಯೊಂದು ನಿಮಿಷನೂ ಸಹ ನೀವೇನೋ ಹೇಳಿಕೆ ಕೊಟ್ಟಿದ್ದರಲ್ಲ, 25 ಕೋಟಿ ರೂಪಾಯಿ ಖರ್ಚಾಗಿದೆ ಅಂತೇಳಿ, ಅದಕ್ಕೆ 1 ರೂಪಾಯಿನೂ ಸಹ ಹಾನಿಯಾಗದ ರೀತಿಯಲ್ಲಿ ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ, ವಕಫ್ ಬಗ್ಗೆ, ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಮತ್ತು ಮೂಡಾ ಬಗ್ಗೆ, ವಾಲ್ಮೀಕಿ ಬಗ್ಗೆ, SCP TSP ಸುಮಾರು 24,000 ಕೋಟಿ ಡೈವರ್ಟ್ ಮಾಡಿದ್ರ ಬಗ್ಗೆ, ನಾವು ಇಲ್ಲಿ ಬೋಯಿ ನಿಗಮದಲ್ಲಿ ಆದ ಹಗರಣ ಬಗ್ಗೆ ನೋಡಿ, ನಾವು ಪ್ರಾಮಾಣಿಕವಾಗಿ ಮಾನಸಿಕವಾಗಿ ನಮ್ಮ ವಿರೋಧ ಪಕ್ಷದ ನಾಯಕರನ್ನ ವಿನಂತಿ ಮಾಡಿಕೊಂಡು ನಾವು ಚರ್ಚೆಗೆ ಸಿದ್ಧಾಗಿದ್ದೀವಿ ಅಧ್ಯಕ್ಷ. ಆದರೆ ಓಕೆ ಅನ್ಬೇಡ್ರಿ, ನಾವು ಇನ್ನೂ ಒಂದು 15 ಮಿನಿಟ್ ಮಾತಾಡೋದು. ನೀವು ಓಕೆ ಟಾಟಾ ಬೇಡ, ಈಗ ಲಾಸ್ಟಿಗೆ ಮುಂದೆ ಹೋಗ್ಲಿ ಅಂತ ಹೇಳಿ. ಈಗ ಅಧ್ಯಕ್ಷರೇ, ನಾವು ಮಾನ್ಯ ಗೃಹ ಮಂತ್ರಿಗಳು ಹೇಳಿದಂಥ ಅವರ ಹೇಳಿಕೆಗೆ ನಾವು ಸ್ಪಷ್ಟೀಕರಣ ಕೇಳಿದ್ ಬಿಟ್ಟರೆ ಏನೂ ಚರ್ಚೆ ಮಾಡಬಾರ್ದತ್ತಿತ್ತು. ಆದರೆ ತಾವು ಇವತ್ತೇನು ಮಾಡಿದ್ರಿ, 2A, 2B, 2C ಎಲ್ಲ ಚರ್ಚೆ ಮಾಡಲಿಕ್ಕೆ ಅವಕಾಶ ಕೊಟ್ಟರು. ಅದ್ರಾಗ ನನಗೆ ದುರ್ದೈವ ಅಂದ್ರೆ, ಯಾವುದೇ ಮಂತ್ರಿಗಳು ಸದನದಲ್ಲಿ ಅವರ ಇಲಾಖೆಗೆ ಸಂಬಂಧ ಇಲ್ಲಾರ್ದಂಥದ್ದಲ್ಲಿ ಬಾಯಿ ಹಾಕೋದು, ಮೇಲಿಂದ ಮೇಲೆ ಎದ್ದು ನಿಲ್ಲೋದು, ಇದು ಒಂದು ಸದನದ ಗೌರವ ಅಲ್ಲ, ಸಭ್ಯತೆ ಅಲ್ಲ. ಸಚಿವರ ಅಂದಮೇಲೆ ಅವ್ರಿಗೆ ವಿಶೇಷವಾದಂಥ ಅಧಿಕಾರ ಇದೆ, ಗೌರವ ಇದೆ. ಪ್ರತಿಯೊಂದಕ್ಕೆ ಎದ್ದು ನಿಂತು MLAಗಳು ನಾವು ಮಾಡಬೇಕದು. ಹೊಸದಾಗಿ ಬಂದಂಥ MLAಗಳು ಅವರು ಮಾಡ್ತಾರೆ ಬಿಟ್ಟು ಅವ್ರಕ್ಕಿಂತ ಅಲ್ರಿ ಅದು ಸಬ್ಜೆಕ್ಟ್ನೇ ಐತ್ರಿ. ಅದು ಸಬ್ಜೆಕ್ಟ್ ಬಿಟ್ಟು ನಾನು ಪಾಕಿಸ್ತಾನ ಬಗ್ಗೆ ಮಾತಾಡಕತ್ತೇನೆ, ನೀವು ಒಳ್ಳೆ ಸಬ್ಜೆಕ್ಟ್ ಐತ್ರಿ, ಓಕೆ ಐತ್ರಿ, ಅದು ನೀವು ಆರಾಮ್ ಕೂತ್ ಬಿಡ್ರಿ. ನಾ ಎಲ್ಲ ಬರೋಬ್ಬರಿ ಮಾತಾಡ್ತೀನಿ, ಲೈನ್ ಬಗ್ಗೆ ಮಾತಾಡ್ತೀನಿ. ನನಗೆ ಯಾರು ಡಿಸ್ಟರ್ಬ್ ಮಾಡೋದು ಬೇಡ, ನಾ ಯಾರಿಗೂ ಡಿಸ್ಟರ್ಬ್ ಮಾಡಿಲ್ಲ. ಅಧ್ಯಕ್ಷರೇ, ಇವತ್ತು ನಾ ಮೊದಲು ನಿನ್ನೆಗೆ ಆದ ಘಟನೆ ಬಗ್ಗೆ ಹೇಳ್ತೀನಿ. ನಾವು ಹೋರಾಟ ಪ್ರಜಾತಂತ್ರದಲ್ಲಿ ಒಂದೊಂದು ಮಾದರಿ ಹೋರಾಟ ನಾವು ಮಾಡ್ತೀವಿ. ನೀವು ಎತ್ತಿನ ಗಾಡಿ ತೊಗೊಂಡು ಬೆಂಗಳೂರು ವಿಧಾನಸೌಧಕ್ಕೆ ಬಂದಿದ್ದಿಲ್ಲ, ಮ್ಯಾಕ್ ಕೂತು ಸಿದ್ದರಾಮಯ್ಯನವರು, DK ಶಿವಕುಮಾರ್ ಬಂದಿದ್ರಲ್ಲ. ಈ ಟ್ಯಾಕ್ಟರ್ ತರೋದೇನು ಅಪರಾಧಿತ ಅಥವಾ ನಾವು ಭಯೋತ್ಪಾದಕರ? ಆ ಪಂಜಾಬ್ ಬಾರ್ಡರ್ದಲ್ಲಿ ಮಾಡ್ದಂಗೆ ನಾವು ಹೋಗಿ ಇದು ನಮ್ಮ ಲಾಲ್ ಕಿಲಾ ಮೇಲೆ ಏನಾದರೂ ಇದನ್ನು ಜೆಂಡಾ ಹಾರಿಸುವಂಥ ದುಷ್ಟ ಶಕ್ತಿಗಳ ನಾವು ರೈತರ ಮಕ್ಕಳ್ರಿ, ಅನ್ನ ಹಾಕೋರು, ನಮ್ಮ ಸಮುದಾಯಕ್ಕೆ ನ್ಯಾಯ ಬೇಡುವುದು ತಪ್ಪ? ಇದನ್ನು ನೀವು ಒಂದು ರೀತಿ ಭಯೋತ್ಪಾದಕ ರೀತಿಯಲ್ಲಿ ಪೊಲೀಸರು ದಿನ ನಮ್ಮ ಸಮುದಾಯದ ಎಲ್ಲ ಮುಖಂಡರಿಗೆ, ತಾಲೂಕು ಮುಖಂಡರಿಗೆ ಫೋನ್ ಮಾಡಿ ಧಮಕಿ ಹಾಕೋದು, ಬೆದರಿಸೋದು, ನೀನು ನೋಡ್ಕೋತೀನಿ ಅನ್ನೋದು PSI, ಈ ರೀತಿ ಒಂದು 15-20 ದಿವಸದಿಂದ ಮೆಂಟಲಿ ಟಾರ್ಚರ್ ಮಾಡೋದು. ಟ್ರ್ಯಾಕ್ಟರ್ ತರೋರ ಬಗ್ಗೆ ಅಂತರೂ ಹೀನಾಯ ಮಾನಾಯ ಮಾಡಿ ಹೊತ್ತು ನಮಗೆ ಅಪಮಾನ ಮಾಡುವಂಥದ್ದು ಕೆಲಸ ಮಾಡೋದು. ಗೃಹ ಮಂತ್ರಿಗಳು ಅವ್ರ ಪಾಪ ಮಾನ್ಯ ಅವ್ರು ಸ್ಟೇಟ್ಮೆಂಟ್ ಮಾಡೋದು, ಇಲ್ಲ ನಾವು ಏನು ಹಿಡ್ಕೊಳಪ್ಪ, ಇಲ್ಲ ನಾವು ಟೆಂಪೋ ಟ್ಯಾಕ್ಸಿಗೆ ಅವಕಾಶ ಕೊಡ್ತೀವಿ. ನಾವು ಅದನ್ನು ಸ್ವಾಗತ ಮಾಡಿದ್ವಿ. ಗೃಹ ಮಂತ್ರಿಗಳು ಇವತ್ತು
ಭಾಳಷ್ಟು ವಿಚಾರ ಮಾಡಿ. ಯಾಕಂದ್ರೆ ಮುಖ್ಯಮಂತ್ರಿಗಳ ಮನಸ್ಸಿರಲಿಲ್ಲ, ಜೀಪ್ನು ಬಿಡಬಾರ್ದತ್ತೆ ಇತ್ತು ಅವ್ರದ್ದು. ಅವ್ರ ತಲೆಗೆ ಏನಿತ್ತು ಗೊತ್ತಿಲ್ಲ. ಯಾಕೋ ದೊಡ್ಡ ಮನಸ್ಸು ಮಾಡಿ ನಮ್ಮ ಗೃಹ ಮಂತ್ರಿಗಳು ಒಂದು ಹೆಜ್ಜೆ ಮುಂದೋಗಿ ಏನೂ ಮಾಡೋದಲ್ರಿ. ನೀವೇ ಹೇಳಿರಲ್ಲ, ಅವ್ರಿಬ್ಬರೇ ಹಂಚ್ಕೊಳಕತ್ತಾರ, ನಾ ಏನು ಮಾಡ್ಲತ್ತೇಳಿ, ನಾ ಏನು ಮಾಡೋದಿಲ್ಲ. ಅದಕ್ಕೆ ಅಧ್ಯಕ್ಷರೇ, ಇವತ್ತು ನಾ ಹೇಳ್ತಿರೋದು ಏನಂದರೆ, ಹೋರಾಟ ನಾವು ಭಯೋತ್ಪಾದಕರಲ್ಲ, ನಾವು ಪೆಟ್ರೋಲ್ ಬಾಂಬ್ ಸಿಡಿಸೋರಲ್ಲ, ನಾವು ಕಲ್ಲು ಹೊಡೆಯುವ ಜನಾಂಗದವರಲ್ಲ, ನಾವು ರೈತರು. ನಮ್ಮ ರೈತರು, ಕೃಷಿ ಕಾರ್ಮಿಕರು, ಬಸ್ನಲ್ಲಿ ಹಮಾಲ್ ಮಾಡುವಂಥ ವರ್ಗ ನಮ್ಮದು. ಅದು ದಾವಣಗೆರೆಗೆ ಯಾರು ಸುಮ್ಮನೆ ಕೊಂಡ್ರಿ ರೆಡ್ಡಿ ಅವ್ರು, ನೀವು ಸಲ ಶ್ರೀಮಂತರದಿರಿ, ಸುಮ್ಮನೆ ಕೊಂಡ್ರಿ. ಆ ಕಡೆ ಗುರ್ತೈತೆ ನಿಮ್ಮದು, ನೀವೆಲ್ಲ ದೊಡ್ಡ ಶ್ರೀಮಂತರದಿರಿ. ಆ ಮಾತು ಬೇರೆ, ನಮ್ಮ ಸಮುದಾಯ ಬಗ್ಗೆ ಹೇಳಕತ್ತೀನಿ ನಾ. ಅಧ್ಯಕ್ಷರೇ, ಇವತ್ತು ಒಬ್ಬ DC ಏನು ಆದೇಶ ಮಾಡ್ತಾರೆ? ಪಂಚಮಸಾಲಿ ಲಿಂಗಾಯತದ ಟ್ರ್ಯಾಕ್ಟರು ಜೀಪುಗಳನ್ನು ಬೆಳಗಾವಿ ನಗರದಲ್ಲಿ ಪ್ರವೇಶ ಮಾಡಿಸಿಕೊಡೋದಿಲ್ಲ. ಯಾರಿಗೆ DC ಅಧಿಕಾರ ಕೊಟ್ಟರು ಇದನ್ನು? ಪ್ರಜಾತಂತ್ರದಾಗ ಅಲ್ಲಿದಿಂದ ಅಲ್ಲಿ ಒಬ್ಬ ADGP ಅಲ್ರಿ, ಭಿನ್ನ ಡ್ರೆಸ್ನಾಗ ಬರ್ತಾರೆ. ಇದಾಯ್ತಾ? ಅಲ್ಲ, ಅದೇನು ಹೆಸರು ನಮ್ಗೆ ಗುರ್ತಿಲ್ಲ ಅಧ್ಯಕ್ಷರೇ. ಆ ಭಿನ್ನ ಡ್ರೆಸ್ನಾಗ ಬಂದು ನಾವು ಹೋರಾಟ ಮಾಡೋ ಜಾಗದಾಗ ಬಂದು ಕೈಯಲ್ಲಿ ಲಾಠಿ ಹಿಡಿದು ಒಬ್ಬ IPS ಅಧಿಕಾರಿಯಾಗಿ, ಸೀನಿಯರ್ ಆಫೀಸರ್ ಆಗಿ, ಸಿವಿಲ್ ಡ್ರೆಸ್ನಾಗ ಬಂದು, ಸಮವಸ್ತ್ರ ಇಲ್ಲ, ಲಾಠಿ ಚಾರ್ಜ್. ಯಾರು ಮಾಡಬೇಕು ಲಾಠಿ ಚಾರ್ಜು? ಯಾವ ಸಂದರ್ಭದಲ್ಲಿ ಮಾಡಬೇಕು? ಅದಕ್ಕೆ ಆದಂಥ ಒಂದು ಗೈಡ್ಲೈನ್ಸ್ ಇದೆ. ಬೇಕಾಬಿಟ್ಟಿಯಾಗಿ ನೀವು ಆ ಲಾಠಿ ಚಾರ್ಜ್ ಮಾಡಲಿಕ್ಕೆ, ಅಸುರಾಯ ಇದನ್ನು ಮಾಡಲಿಕ್ಕೆ, ಫೈರಿಂಗ್ ಮಾಡಲಿಕ್ಕೆ ಈ ಒಂದು ಕೈಪಿಡಿ ಇದೆ, ಕಾರ್ಯಕಾರಿ ದಂಡಾಧಿಕಾರಿಗಳ ಕೈಪಿಡಿ ಇದೆ. ಅಲ್ಲಿ ಏನು ಹೇಳ್ತದೆ ಅಧ್ಯಕ್ಷರ? ಅದು ಚದುರಿಸಲು ಆಜ್ಞಾಪಿಸಲಾದ ಯಾವುದೇ ಸಭೆ ಚದುರದಿದ್ದರೆ ಅಥವಾ ಚದುರಿ ಹೋಗದಿರಲು ನಿರ್ಣಯವನ್ನು ತೋರಿಸುವ ರೀತಿಯಲ್ಲಿ ನಡೆಸಿದರೆ ಅದನ್ನು ಚದುರಿಸಲು ಸಂಬಂಧಿಸಿದ ಕಾರ್ಯನಿರ್ವಾಹಕ ಮ್ಯಾಜಿಸ್ಟ್ರೇಟ್ ಅಥವಾ ಪೊಲೀಸ್ ಅಧಿಕಾರಿ ಬಲವನ್ನು ಬಳಸಬಹುದು. ಏನು ಮಾಡಿದ್ದೀವಿ ರೀ? ಕಲ್ಲು ಹೋಗ್ತಿದ್ದೀವ? ಕಲ್ಲು ಹೋಗ್ತಿದ್ದೀವಿ ನಾವು? ಇಲ್ಲ. ಲಾಠಿ ಚಾರ್ಜ್ ಮೊದಲಾಯ್ತು, ಕಲ್ಲು ಹೋಗಿದ್ದು ಮೊದಲಾಯ್ತು. ಇದನ್ನು ಹೇಳಿಕೆ ಕೊಡಬೇಕಾಗ್ತೈತೆ ಅಧಿಕಾರಿ. ಅಷ್ಟೇ ಅಲ್ಲ, ಅಧಿಕಾರಿ ಯಾರು ಲಾಠಿ ಚಾರ್ಜ್ ಮಾಡ್ತಾರಲ್ಲ, ಅವರಿಗೆ ಆದಂಥ ಡ್ರೆಸ್ ಕೋಡ್ ಇದೆ. ಕಾಲಲ್ಲಿ ಬೂಟ್ ಇರಬೇಕು, ಸಮವಸ್ತ್ರ ಇರಬೇಕು, ತಲೆಗೆ ಕಬ್ಬಿಣದ ಟೋಪಿ ಇರಬೇಕು, ಹೆಲ್ಮೆಟ್ ಇರಬೇಕು. ಸರ್, ಯಾರು ಈಗ CM ಹೇಳಿದ್ರು ಅಂತ ಯಾರು ಹೇಳಿದ್ದು? CM ಹೇಳಿದ್ರು ಯಾರು ಹೇಳಿದ್ದು? ಅಲ್ಲ, ಹೇಳ್ತಾವ್ರಲ್ಲ, ಅದಕ್ಕೆ ಸುಮ್ಮನೆ ಕೆಲವು ಅಧ್ಯಕ್ಷರೇ ಇಲ್ಲಿ ನಿಂತ್ರಿ, ದಯವಿಟ್ಟು ನಿಮ್ಮ CM ವಿರುದ್ಧ ನಾವಿಲ್ಲ. ಸ್ವಲ್ಪ ಕುಂಡ್ರಿ, ನಿಮ್ಗೆ ಅಭಿಮಾನ ಐತೆ, ಎಲ್ಲ ಕೊಡ್ತೈತೆ, ನಮ್ಗೆ ಕೊಡ್ರಿ. ನಿಮ್ಗೆ ಅವ್ರ ಬಗ್ಗೆ ಅಭಿಮಾನ ಇರ್ಬೋದು. ಅವರು ನಮ್ಮ ರಾಜ್ಯದ ಮುಖ್ಯಮಂತ್ರಿ, ನಿಮ್ಮ ಅಟ್ಟೆ ಮುಖ್ಯಮಂತ್ರಿ ಅಲ್ಲಿ ಕುಂಡ್ರಿ ಸ್ವಲ್ಪ. ಕೆಲವು ಬಹಿರಂಗವಾದ ಹಿಂಸಾಚಾರವನ್ನು ಮಾಡುವವರಿಗೆ ಅಧ್ಯಕ್ಷರೇ ಅಲ್ಲಿ ಹೇಳ್ತಾರೆ ಬಹಳ ಸ್ಪಷ್ಟವಾಗಿ, ಕೆಲವು ಬಹಿರಂಗವಾದ ಹಿಂಸಾಚಾರವನ್ನು ಮಾಡುವವರಿಗೆ ಯಾವುದೇ ರೀತಿಯ ಗುಂಡಿನ ದಾಳಿ, ಇನ್ನಿತರ ದಾಳಿಯನ್ನು ಪ್ರಾರಂಭಿಸಲಾಗುವುದಿಲ್ಲ ಎಂದು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಅಧ್ಯಕ್ಷರೇ, ಏನು ಬ್ಯಾರಿಕೇಡ್ ತೆಗೆದು ನಾವು ರಸ್ತೆ ಮ್ಯಾಗ ಕೂತೀವಿ, ನಾವು ಎಲ್ಲರೂ CC ಪಾಟೀಲ್ರು, ಬೆಲ್ಲದವರು, ಮತ್ತು ನಮ್ಮ MR ಪಾಟೀಲ್ರು, ಮತ್ತು ಯಾರಿದ್ರಿ ಸಿದ್ದು ಸೌದಿಯವರು, ಎಲ್ಲರೂ ನಾವು ಕೂತೀವಿ. ಅಧ್ಯಕ್ಷರೇ, ಯಾವಾಗ ಬಲದಿಂದ ಚದುರಿಸಬೇಕು ಮತ್ತು ಯಾವ ರೀತಿ ಬಲವನ್ನು ಬಳಸಬೇಕೆಂಬುದರ ಬಗ್ಗೆ ಕುರಿತು ನಿರ್ಧಾರವನ್ನು ತೆಗೆದುಕೊಳ್ಳುವ ಜವಾಬ್ದಾರಿಯನ್ನು ಮ್ಯಾಜಿಸ್ಟ್ರೇಟ್ ಹೊಂದಿರುತ್ತಾರೆ, ಪೊಲೀಸ್ ಆಫೀಸರ್ ಅಲ್ಲ. ಅಲ್ಲಿ ಅಸಿಸ್ಟೆಂಟ್ ಕಮಿಷನರ್, ತಹಸೀಲ್ದಾರ್, ಡೆಪ್ಯೂಟಿ ಕಮಿಷನರ್ ಆ ಸ್ಪಾಟ್ನಾಗಿರಬೇಕು. ಅವರು ಸಾಧ್ಯವಾದಷ್ಟು ಮಟ್ಟಿಗೆ ಬೆಂಕಿ ಆಯುಧಗಳ ಬಳಕೆಯನ್ನು ಆಶ್ರಯಿಸುವ ಮೊದಲು ಕಣ್ಣೀರಿನ ಹೊಗೆ ಅಥವಾ ಲಾಠಿ ಚಾರ್ಜ್ ಮೊದಲು ಕಣ್ಣೀರಿನ ಹೊಗೆ. ಪೊಲೀಸ್ ಕಮಿಷನರ್ ಏನ್ರಿ ಕಣ್ಣೀರಿನ ಮೊದಲು ಏನು ಹಸಿರು ಮಾಡಬೇಕಾಗಿತ್ತು, ಅದನ್ನು ಮಾಡಲಿಲ್ಲ. AC ಅಥವಾ DC ತಹಸೀಲ್ದಾರ್ ಅವ್ರು ಕನ್ವಿನ್ಸ್ ಆಗಬೇಕಾಗಿತ್ತು. 3 ಸಲ ಅನೌನ್ಸ್ ಮಾಡಬೇಕು ಮೈಕ್ನಲ್ಲಿ. ಅದು ಮೈಕ್ ಹೆಂಗಿರ್ಬೇಕಂದ್ರೆ ಪೂರ್ಣ
ಅಲ್ಲಿ ಆ ವ್ಯಾಪ್ತಿಯಲ್ಲಿ ಬರುವಂಥ ಪ್ರತಿಯೊಂದು ಪ್ರದೇಶದ ನಿಂತಂಥ ಜನರಿಗೆ ಕೇಳಿಸ್ಬೇಕು. ಅದರಲ್ಲಿ 3 ಸಲ 1, 2, 3 ಅಂತ ಹೇಳಬೇಕು. ಹೇಳಿದ ಮೇಲೆ ಫಸ್ಟ್ ಅಶ್ರುವಾಯು ಮಾಡಬೇಕು. ಅಶ್ರುವಾಯುಗೂ ಕಂಟ್ರೋಲ್ ಆಗೋದಿಲ್ಲ ಅಂದಮೇಲೆ ಲಾಠಿ ಚಾರ್ಜ್ ಮಾಡಬೇಕು. ಲಾಠಿ ಚಾರ್ಜ್ ಮಾಡಬೇಕಾದ್ರೂ ಏನು ಸ್ವಲ್ಪ ತಹಬದಿಗೆ ಬಂದರೂ ತಕ್ಷಣ ಲಾಠಿ ಚಾರ್ಜ್ ನಿಲ್ಲಿಸಬೇಕು. ಬಂದೂಕನ್ನು ಉಪಯೋಗ ಮಾಡೋದಕ್ಕೂ ಹೇಳಿದ್ದಾರೆ. ಸಾರ್ವಜನಿಕ ಆಸ್ತಿ ಪಾಸ್ತಿ ನಾಶ ಆಗ್ತಿದ್ರೆ, ಬಹಳ ದೊಡ್ಡ ಗಲಾಟೆ ಆಗ್ತಿದ್ರೆ, ನಿಯಂತ್ರಣ ತಪ್ಪಿ ಹೋದಾಗ ಮಾತ್ರ ಗೋಳಿಬಾರನ್ನು ಕೇವಲ ಒಂದು ವ್ಯಕ್ತಿ ಮೇಲೆ ಪ್ರಯೋಗ ಮಾಡತಕ್ಕದ್ದು. ಅಷ್ಟಕ್ಕೆ ನಿಯಂತ್ರಣ ಆದರೆ ಅಲ್ಲಿಗೆ ಬಿಡಬೇಕು. ಅಧ್ಯಕ್ಷರೇ, ಎ ಸಿ ಇಲ್ಲ, ಡಿ ಸಿ ಇಲ್ಲ, ಯಾರೂ ಇಲ್ಲ. ಆ ADGP ದುರಂಕಾರ ಹೆಂಗೆ ಆ ಡ್ರೆಸ್ ಮ್ಯಾಗೆ ಅದು ಮನೆ ಮರ್ಯಾದೆ ಐತಿ ಅಧಿಕಾರಿಗೆ. ಡ್ರೆಸ್ ಮ್ಯಾಗೆ ಹೆಂಗೆ ನೀನು ಇರಲಾರ್ದೇ ಹೆಂಗೆ ನೀನು ಈ ಸ್ಪಾಟಿಗೆ ಬಂದೆ? IPS ಅಧಿಕಾರಿ ಅಂದ್ರೇನು? ಏನು ಬೇಕಾಬಿಟ್ಟು ಯಾರೋ ಫೋನ್ ಮಾಡಿ ಹೇಳ್ತಾ ಇರ್ತಾಳ್ರಿ ಲಾಠಿ ಚಾರ್ಜ್ ಮಾಡ್ತೀರಾ? ನಮ್ಮ ಮುಂದೆ ಬಂದು ನಿಲ್ತಾರೆ, ಅರವಿಂದ್ ಬೆಲ್ಲದ ಮುಂದೆ ನಿಲ್ತಾರೆ, ನೀವು ಎದ್ದು ಹೋಗಿ ಹೇಳ್ತಾರೆ ಲಾಠಿ ಚಾರ್ಜ್ ಮಾಡೋರು ನನ್ನ ಮಕ್ಕಳ ಆಯ್ತಾ ಪೊಲೀಸರಿಗೆ ಬೈತಾರೆ. ನಮ್ಮಲ್ಲಿ ವಿಡಿಯೋ ಇದೆ. ಹಂಗೆ ಗೃಹ ಮಂತ್ರಿಗಳು ಹೇಳಿದ್ರಲ್ಲ, ಕಲ್ಲು ಯಾರು ಹೋಗಿದ್ರು? ಮಾನ್ಯ ಗೃಹ ಮಂತ್ರಿಗಳು ಹೀಗೆ ಬಿಡಲಿ, ಮುಂದೆ ಬೇಡ, ನೀವು ಎಡಿಟೇಟ್ ಮಾಡ್ತೀರಿ. ಪಾಕಿಸ್ತಾನ ಜಿಂದಾಬಾದ್ ವಿಧಾನಸಭೆಯಲ್ಲಿ ಹೋದ್ರದಂಥದನ್ನೇ ಎಡಿಟೇಟ್ ಮಾಡಿದ್ರಿ. ಪುಣ್ಯಾಕಿ ಮಾಧ್ಯಮಗಳು ಗಟ್ಟಿಯಾಗಿ ದೇಶದ ಜೊತೆಗೆ ನಿಂತು ಅಂತೇಳಿ ಯಾವ ಅಯೋಗ್ಯ ನನ್ನ ಮಗ ಪಾಕಿಸ್ತಾನದ ಪರ ಘೋಷಿಸ ಅವಾಗ ಸಿಗ್ಲಿಕ್ಕೆ ಸಾಧ್ಯ ಆಯಿತು. ಅಧ್ಯಕ್ಷರೇ, ಇದೇ ಗೃಹ ಮಂತ್ರಿಗಳು ಹೇಳಿದರು ಯಾರು ಪಾಕಿಸ್ತಾನ ಜಿಂದಾಬಾದ್ ಅಂದೆಲ್ಲ ತಳಿ. ಇವತ್ತು ಹೇಳ್ತಾರೆ ನಮ್ಮಲ್ಲಿ ಪಂಚಮಸಾಲಿಗಳು ಕಲ್ಲು ಹೋಗೋಂಥ ವಿಡಿಯೋ ಇದೆ. ಪೊಲೀಸರಿಗೆ ಅದು ನಿಂದ್ರಿ, ಅದು ಮುಂದೆ ಹೇಳ್ತೀನಿ. ಪೊಲೀಸರಿಗೆ ಅಧ್ಯಕ್ಷರೇ ನಾವು ಕಲ್ಲು ಹೋಗಿದ್ದೇವೆ. ಪೊಲೀಸರು ಯಾರು? ಅಲ್ಲಿ ನಮ್ಮ ಜಾತಿಯವರು ಅದಾರ, ನಮ್ಮ ಜನಾಂಗದವರು ಅದಾರ. ನಾವು ಪೊಲೀಸರ ಮ್ಯಾಗೆ ದ್ವೇಷ ಇಲ್ಲ. ನಮ್ಮದು ಪೊಲೀಸ್ ಇಲಾಖೆ, ಪೊಲೀಸ್ ಅಧಿಕಾರಿಗಳ ಮೇಲೆ ನಮ್ಮ ದ್ವೇಷ ಇಲ್ಲೇ ಇಲ್ಲ. ನಾನಂತರೂ ನಾನು ರಾಜಕಾರಣ ಜೀವನದಾಗ ಯಾವ ಪೊಲೀಸ್ ಅಧಿಕಾರಿ ಕಡೆ ರೊಕ್ಕ ತಿಂದು ಟ್ರಾನ್ಸ್ಫರ್ ಮಾಡಿಲ್ಲ. ಬೇಕಾದ್ರೆ ಹೋಗಿ ನೀವು CBI ಎನ್ಕ್ವೈರಿ ಮಾಡ್ತಿದ್ರು ಮಾಡಿ. ನಾನು ಯಾರ ಕಡೆಯಿಂದ ರೊಕ್ಕ ತಿಂದು ಪೊಲೀಸರ ಮಾಡಿ ಯಾವ ಸುಡ್ಗಾಡ ಇನ್ಸೂರೆನ್ಸ್ ಮಾಡಿ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಅಧ್ಯಕ್ಷರೇ, ನಿನ್ನೆ ನಡೆದಂಥ ಘಟನೆ ಬರ್ಬರವಾದಂಥದ್ದು. ಮಾನವೀಯ ಮೌಲ್ಯಗಳನ್ನು ಕಳ್ಕೊಂಡು ನಾವು ಎಂದಾದರೂ ಅಧ್ಯಕ್ಷರೇ ಪೆಟ್ರೋಲ್ ಬಾಂಬ್ ಉಪಯೋಗಿಸುವ? ಈ ದೇಶದಲ್ಲಿ ಪೆಟ್ರೋಲ್ ಬಾಂಬ್ ಯಾರು ಉಪಯೋಗಿಸುವ? ಈ ದೇಶದಲ್ಲಿ ಕಲ್ಲು ಯಾರು ಉಪಯೋಗ ಮಾಡ್ತಾರೆ? ಯಾರು ದೇಶದ್ರೋಹ ಇದೆ? ನಾವು ಅಂದರೆ ನಾವು ಸುಮ್ಮನೆ ಕೊಂಡ್ರಪ್ಪ ಗೋಪಾಲಕೃಷ್ಣ, ಸುಮ್ಮನೆ ಕೊಂಡ್ರು. ಅಧ್ಯಕ್ಷರೇ ನೋಡಿ ಅಧ್ಯಕ್ಷರೇ, ನಾನು ನಿಮ್ಮ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೋತೀನಿ. ನಾವು ನಮ್ಮ ನಿನ್ನೆಯ ಹೋರಾಟ ಶಾಂತಿ ಇತ್ತು. ಆ ಪೊಲೀಸ್ ಅಧಿಕಾರಿಯ ಪ್ರಚೋದನೆ ಆಗಿದೆ. ಒಬ್ಬ ಅಧಿಕಾರಿ, ಆ ಅಧಿಕಾರಿ ಇಲ್ಲೇ ಪೊಲೀಸ್ CPI ಏನೋ ಅದಾನೆ, ನಾನು ನಿಮ್ಗೆ ಹೆಸರು ಕಳಿಸ್ತೀನಿ. ಮನುಷ್ಯತ್ತಿಲ್ಲಾರ್ದೆ ವಿಡಿಯೋ ಇದೆ ನನ್ನ ಬಳಿ. ಏನ್ರಿ ಅದು ಹೊಡಿದು? ಇವ್ರೇನು ಮನುಷ್ಯತ್ವನೇ ಇಲ್ಲ, ಸಾಯ್ತಾ ಇದ್ದಾನೆ, ಪೂರ್ತಿ ರಕ್ತ ಬಂದಿದೆ, ಅಲ್ಲಿವರೆಗೆ ಹೊಡಿದ. ನಾನು ಅಧ್ಯಕ್ಷರೇ ಅವಾಗ ನನಗೆ ಭಾಳ ನೋವಾಯ್ತು. ನಾನು ಕೈ ಎತ್ತಿ ನಾವು ಸಂಘಟನೆ ಮಾಡಿಯಪ್ಪ ನಮಗೆ ಹೊಡಿ, ನೀವು ನಮ್ಮ ಮೇಲೆ ಸೇಡ್ ತಿರ್ಸೋರು ಪೊಲೀಸರು ನಾವು ವಿನಂತಿ ಮಾಡ್ಕೊಂಡೆ. ತೋರಿಸ್ತೀನಿ ನಾನು ಅಧ್ಯಕ್ಷರು ಹಿಂಗೆ ಕೈ ಹಿಡ್ಕೊಂಡು ಎಲ್ಲ ಪೊಲೀಸ್ ಮುಂದೆ ಹೋಗಿ ನಿಂತೆ. ಗೃಹ ಮಂತ್ರಿಗಳೇ ಹೊಡ್ರಿ ನನಗೆ, ನಿಮಗೆ ನಮ್ಮ ಜನರ ಮ್ಯಾಗ ಸಿಟ್ಟಿದೆಯಲ್ಲ, ಅದನ್ನು ನಿಮ್ಗೆ ಯಾರು ಆದೇಶ ಮಾಡ್ಯಾರಲ್ಲ, ಈ ಕಾರಿಡಾರ್ನಿಂದ ಹೋಗಾಗ ಮೇನ್ ಕಾರಿಡಾರ್ನಿಂದ ಇಳಿದು ಹೋಗಾಗ ಯಾರು ನಿಮ್ಮ ಫೋನ್ನಾಗ ಹೇಳಿದ್ರಲ್ಲ, ನಮಗೂ ದಾಖಲೆ ಇದೆ. ನೀವು ನಿಮ್ಮ ಅಧಿಕಾರ ಇದೆ ಅಂತ ಹೇಳಿ ನಿಮ್ಗೆ ಯಾವುದೋ ಒಂದು ದೊಡ್ಡ ಪ್ರಮೋಷನ್ ಬೇಕಾಗಿರ್ಬೇಕು. ಏನು ಬೆಂಗಳೂರು ಕಮಿಷನರ್ ಆಗಬೇಕಾಗಿತ್ತು, ಏನು ದೊಡ್ಡ ಆದಾಯ ಇರುವ ಒಂದು ಸ್ಥಾನ ಬೇಕಾಗಿತ್ತು ಗೊತ್ತಿಲ್ಲ. ಇವತ್ತು ನಮ್ಮ ಮುಗ್ಧ ಸಮಾಜದ ಮೇಲೆ ಪಂಚಮಸಾಲಿಗಳು, ನಾವು ವೀರರಾಣಿ ಕಿತ್ತೂರು ಚೆನ್ನಮ್ಮನ ಕೊಟ್ಟವ್ರು, ಬೆಳವಡಿ ಮಲ್ಲಮ್ಮನ ಕೊಟ್ಟವ್ರು, ಸಂಗೊಳ್ಳಿ ರಾಯಣ್ಣ, ಏನು ನಮ್ಮ ಭೈರತಿ ಸುರೇಶ್ ಅವ್ರು ಹೇಳ್ತಾರಲ್ಲ, ಅವ್ರನ್ನ ತಾಯಿ ಮಗನ ಸಂಬಂಧ ಇದ್ದಂಥ ಸಮುದಾಯ. ಎಲ್ಲ ಸಮುದಾಯಗಳನ್ನು ವಿಶ್ವಾಸ ತಗೊಂಡು ಹೋಗುವಂಥ ಸಮುದಾಯ. ನಾವು ಯಾರ ಮೀಸಲಾತಿಯನ್ನು ಕೇಳ್ತಾ ಇಲ್ಲ ಅಧ್ಯಕ್ಷರೇ. ಸಂವಿಧಾನಾತ್ಮಕವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಇವತ್ತು ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಭಾಳ ಇದೇ ಸದನದಲ್ಲಿ ನಾನು ಮಾತಾಡಿದ್ದೀನಿ.
ಅಂಬೇಡ್ಕರ್ ಪ್ರಧಾನಮಂತ್ರಿ ಆಗಿದ್ದರೆ ಬಹುಶಃ ಭಾರತ ಪಾಕಿಸ್ತಾನ ಆಗೋ ಪ್ರಶ್ನೆನೇ ಇರ್ತಿದ್ದಿಲ್ಲ. ಆ ಸಂವಿಧಾನದ ಕೆಳಗೆ ನಾವು ಕೇಳಕತ್ತೀವಿ. ನಾವು ಯಾರ್ದು ಕಸ್ಕೋತಾ ಇಲ್ಲ. 2A ನಾವು ನಮ್ಮ ಸರ್ಕಾರ ಇವತ್ತು ದಲಿತರು SC STದು ಎಷ್ಟಿತ್ತು ಅಧ್ಯಕ್ಷರೇ? 15% ಇತ್ತು. ನಮ್ಮ ಬೊಂಬಾಯಿ ಸರ್ಕಾರ ಎಷ್ಟು ಮಾಡ್ತಾ ಅಧ್ಯಕ್ಷರೇ? 18% ಮಾಡಿ, 17% ಮಾಡಿದೆ. ನಮ್ಮ ವಾಲ್ಮೀಕಿ ಜನಾಂಗದ ಪಾಪ ಎಷ್ಟು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾರೆ ಅಧ್ಯಕ್ಷರೇ? ಅವ್ರಿಗೆ 7% ನಾವು ಮಾಡಿದ್ವಿ. ಒಳ ಮೀಸಲಾತಿ ಮಾಡಿ ಸರಿಯಾಗಿ ನಾವು ಪ್ರಚಾರ ಮಾಡಲಾರ್ದಕ್ಕೆ ನಮಗೆ ಸೋಲಾಯಿತು ಈ ರಾಜ್ಯದಲ್ಲಿ. ಇವತ್ತು ಒಳ ಮೀಸಲಾತಿ ಮಾಡಿದವ್ರು ನಾವು ಅದನ್ನು ಇಂಪ್ಲಿಮೆಂಟ್ ಮಾಡ್ಲಿಕ್ಕಾಗ್ತಾ ಇಲ್ಲ ಇವರಿಗೆ. ಅದಕ್ಕೊಂದು ಕಮಿಟಿ ನೇಮಿಸಿ, ಅದಕ್ಕೆ ಕಮಿಟಿ ನೇಮಿಸ್ತೀರಿ. ಯಾರು ಪರ್ಸೆಂಟೇಜ್ ಕೊಟ್ಟಾರ, ಯಾವ SC ರೈಟ್ ತಂದವ್ನು ರೈಟ್ ಕೊಡ್ರಿ, ಲೆಫ್ಟ್ ತಂದವ್ನು ಲೆಫ್ಟ್ ಕೊಡ್ರಿ, ಬಂಜಾರ ತಂದವ್ನು ಬಂಜಾರದ ಕೊಡ್ರಿ, ಭೂಮಿ ತಂದವ್ ಭೂಮಿ ಕೊಡ್ರಿ. ಅಧ್ಯಕ್ಷರೇ, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ನ ಓದಿ, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ವಿರುದ್ಧವಾಗಿ ದಯವಿಟ್ಟು ಐ ಆಮ್ ಆನ್ ಪಾಯಿಂಟ್ ಆಫ್ ಆರ್ಡರ್. ಇಲ್ಲಿ ಅವರು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ವಿರುದ್ಧವಾಗಿ ಮಾತಾಡ್ತಿದ್ದಾರೆ. ಅವ್ರ ಮಾತು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ವಿರುದ್ಧವಾಗಿದೆ. ಎಂಪರಿಕಲ್ ಡೇಟಾ ಬೇಕು. ಎಂಪರಿಕಲ್ ಡೇಟಾ ಅಂದ್ರೆ ಅವ್ರಿಗೆ ಗೊತ್ತಾ? ಒಳ ಮೀಸಲಾತಿ ಬಗ್ಗೆ ಮಾತಾಡ್ಕೂಡುದು. ನೀವು ಏನ್ ಮಾತಾಡ್ತೀರಿ ಮಾತಾಡಿ, ಒಳ ಮೀಸಲಾತಿಗೆ ನಿಮ್ಗೆ ಸಂಬಂಧ ಇಲ್ಲ. ಈಗ ಅವ್ರು ಮಾತಾಡಿ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟಿರೋದನ್ನ ಅರ್ಥೈಸ್ಕೊಂಡು ಮಾತಾಡಕ್ ಬರ್ತಾರೆ. ಇವರು ಬಿಜೆಪಿ ಒಳಗೆ ಮಾತಾಡಿದಾಗ ಬಿಟ್ಕೊಟ್ಟು ಇದನ್ನ SC STಗಳ ವಿಚಾರದಲ್ಲಿ ಅರ್ಥ ಮಾಡ್ಕೊಂಡು ಮಾತಾಡೋದು ಕಲೀರಿ ನೀವು. ಅಧ್ಯಕ್ಷರೇ, ಒಳ ಮೀಸಲಾತಿ ಯಾರು ಕೊಟ್ಟರು? ಅದನ್ನು ಕೊಟ್ಟಿದ್ದರ ಸರಿಯಾಗಿ ನಾವು ಪ್ರಚಾರ ಮಾಡಲಾರ್ದಕ್ಕೆ ಹಾನಿಯಾದವ್ರು ನಾವೇ ಅಧ್ಯಕ್ಷರೇ. ಚುನಾವಣೆ ಮುಂದೆ ಬರ್ತಾ ಇತ್ತು, ದಿಢೀರ್ನೆ ನಮ್ಗೆ ಯಾರನ್ನೂ ವಿಶ್ವಾಸ ತಗೊಳ್ಳಾರ್ದೇ ಒಂದು ನಮಗೂ ಗೊತ್ತಿಲ್ಲ ಕೊಟ್ಟು ಬೇಗ ನಿಮಗೆ ಕೊಡ್ರಿ. ಈಗ ನಾವು ವಿರೋಧಿಲ್ಲ ಅಧ್ಯಕ್ಷ, ಮಾಡಿದಕ್ಕೆ ವಿರೋಧ ಇಲ್ಲ. ಈಗ ಮೀಸಲಾತಿ ನೀವಿಲ್ಲ, ರಾಜಕೀಯ ಉದ್ದೇಶಗಳಿಗೆ ಮಾತಾಡ್ತೀರಿ ಅಷ್ಟೇ. ಇವರು ಮಂತ್ರಿಗಳು ಮೀಸಲಾತಿ ನೀವು ಕೊಡಕ್ಕೆ ಬರೋದು ನೋಡಿ. ಮೀಸಲಾತಿ ಅನ್ನೋದು ಒಂದು ಕೇಳಿ, ಮೀಸಲಾತಿ ಅನ್ನೋದು ಒಂದು ಅತ್ಯಂತ ಮಹತ್ವದ ವಿಷಯ. ನನ್ನ ವಾದವನ್ನು ಅವರು ತೀರ್ಮಾನ ತಗೊಂಡಂತ ದಿನ ಹಿಂದಿನ ಕಾನ್ಸ್ಟಿಟ್ಯೂಷನ್ ಒಳ ಮೀಸಲಾತಿ ಕೊಡಕ್ಕೆ ಅವಕಾಶ ಇರಲಿಲ್ಲ. ಅವ್ರು ಮಾತಾಡಿ ಮುಗಿಸ್ಲಿ, ಮತ್ತೆ ಈಗ ಅದಕ್ಕೆ ಅವಕಾಶ ಇರೋದು. ಇಲ್ಲ ಅಧ್ಯಕ್ಷರೇ, ಅವರು ಒಳ ಮೀಸಲಾತಿ ಮಾಡ್ತಾರೆ. ಮುಗಿಸ್ ಮಾತಾಡ್ಲಿಕ್ಕೆ ಇವ್ರಿಗೆ ಯಾವ್ದು ಹಕ್ಕಿಲ್ಲ. ಈಗ ಅವ್ರಿಗೆ ಮಾತಾಡ್ಲಿಕ್ಕೆ ಅವಕಾಶ ಇದೆ. ಅವ್ರು ಮಾತಾಡಿ ಮಾತಾಡ್ಲಿಲ್ಲ. ಈಗ ಬೇಗ ಎದ್ದೇಳವ್ರೆ. ಅಧ್ಯಕ್ಷರೇ, ಒಳ ಮೀಸಲಾತಿ ಬಗ್ಗೆ ಅವ್ರು ಯಾಕೆ ಮಾತಾಡ್ತಾರೆ? ಯಾಕೆ ಮಾಡ್ತಾರೆ ಅವ್ರು? ಈಗ ಅಧ್ಯಕ್ಷರೇ, ನಾವು ಅದನ್ನು ಕೇಳಿಲ್ಲ. 2A ಸಮುದಾಯಗಳಿಗೆ ಅನ್ಯಾಯ ಆಗಬಾರ್ದು. 2A 104 ಸಮುದಾಯಗಳಿಗೆ ನಮ್ಮ ಭಾರತೀಯ ಜನತಾ ಪಾರ್ಟಿ, ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು, ನಡ್ಡಾ ಅವರು ಮತ್ತು ನಮ್ಮ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ನನ್ನ ದಿಲ್ಲಿ ಕರ್ಸ್ಕೊಂಡ್ರು. ಈ ಪಂಚಮಸಾಲಿ ರಿಸರ್ವೇಷನ್ ಬಗ್ಗೆ ಚರ್ಚೆ ಆಯ್ತು ಅಧ್ಯಕ್ಷರೇ. ಅವಾಗ ಅಮಿತ್ ಶಾ ಅವರು ಒಂದು ಸೂತ್ರವನ್ನು ಕಂಡುಹಿಡಿದ್ರು. ಅವ್ರು ಏನು ಹೇಳಿದ್ರು ನಮಗೆ ಅಂದರೆ, 2A 104 ಸಮಾಜಗಳಿಗೆ ನಾವು ಯಾವುದೇ ಪರಿಸ್ಥಿತಿಯಲ್ಲಿ ಅನ್ಯಾಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ 2A ನಿಮ್ಮನ್ನು ತಗೋದಿಲ್ಲ. ಇದು 104 ಸಮುದಾಯಗಳ, ಅದರಲ್ಲಿ ಹಾಲಮತ ದೊಡ್ಡದು ಸಮಾಜ ಇದೆ, 104 ಸಮುದಾಯದವು. ಅವರಿಗೆ ಅನ್ಯಾಯ ಮಾಡಿ ತಗೋದಿಲ್ಲ, ಆಗೋದಿಲ್ಲ ಅಂಥೇಳಿ ಹೊಸ ಸೂತ್ರ ಕಂಡುಹಿಡಿದ್ರು. ಸುಪ್ರೀಂ ಕೋರ್ಟ್ನಲ್ಲಿ
ನಿನ್ನೆ ಮೊನ್ನೆ ಜಸ್ಟಿಸ್ ಗವಾಯಿ ಅವರು ಹೇಳಿದ್ದಾರೆ, ಕಾಂಟ್ ಗಿವ್ ರಿಸರ್ವೇಷನ್ ಬೇಸ್ಡ್ ಆನ್ ರಿಲಿಜನ್. ಸುಪ್ರೀಂ ಕೋರ್ಟ್ ಭಾಳ ಸ್ಪಷ್ಟವಾಗಿ ಹೇಳಿದೆ, ಧರ್ಮಾಧಾರಿತ ಮೀಸಲಾತಿಯನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ಸನ್ಮಾನ್ಯ ಅಧ್ಯಕ್ಷರೇ, ಆಂಧ್ರದ ಹೈಕೋರ್ಟ್ನಲ್ಲಿ ಒಂದು ಜಜ್ಮೆಂಟ್ ಆಗಿತ್ತು. ಏನು ನಮ್ಮ ಅಲ್ಲಿನ ಮುಖ್ಯಮಂತ್ರಿ ಜಗನ್ಮೋಹನ್ ರೆಡ್ಡಿ ತಂದೆ ಅಂದರೆ ರಾಜಶೇಖರ ರೆಡ್ಡಿ ಅವರು ಮುಸ್ಲಿಂ ಮೀಸಲಾತಿಯನ್ನು ಮಾಡಿದ್ರು. ಅದಕ್ಕೆ ಆಂಧ್ರ ಹೈಕೋರ್ಟ್ ಏನಿದೆ ಅದನ್ನು ಕೊಟ್ಟಿದ್ದು ತಪ್ಪು ಅಂತ ಹೇಳಿ ನಿರ್ಣಯ ಕೊಟ್ಟು ಸುಪ್ರೀಂ ಕೋರ್ಟಿಗೆ ಬಂದೆ. ಸುಪ್ರೀಂ ಕೋರ್ಟ್ನಲ್ಲಿ ಆ ಪೆಂಡಿಂಗ್ ಇದೆ. ಅದರ ಜೊತೆಗೆ ಮೊನ್ನೆ ಪಶ್ಚಿಮ ಬಂಗಾಳದ ಒಂದು ಇದೇ ರೀತಿ ಮಮತಾ ಬ್ಯಾನರ್ಜಿ ಕೊಟ್ಟಂಥ ತೀರ್ಪಿಗೆ ಪಶ್ಚಿಮ ಬಂಗಾಳ ಹೈಕೋರ್ಟ್ ಸಹಿತ ತಿರಸ್ಕಾರ ಮಾಡಿದ್ರಿಂದ ಅದು ಸುಪ್ರೀಂ ಕೋರ್ಟಿಗೆ ಬಂದಿದೆ. ಆ ಹಿನ್ನೆಲೆಯಲ್ಲಿ ಜಸ್ಟಿಸ್ ಗವಾಯರ್ ಪೀಠ ಭಾಳ ಸ್ಪಷ್ಟವಾಗಿ ಹೇಳಿದೆ, ಏನಂದರೆ ವೈಲ್ ಹಿಯರಿಂಗ್ ಬೆಂಗಾಲ್ ಗೌರ್ಮೆಂಟ್ಸ್ ಪ್ಲೇಯರ್ ಚಾಲೆಂಜಿಂಗ್ ದಿ ಡಿಸಿಷನ್ ಆಫ್ ಕಲ್ಕತ್ತಾ ಹೈಕೋರ್ಟ್ to quash the OBC classification of 77 communities, mostly belonging to the Muslim region. SC observed that reservation could not be given on the basis of religion, but the state clarified that the basis was not religion but backwardness bench. Justice Gawai and KV Vishwanathan said, ಭಾಳ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟು ತನ್ನ ಅಬ್ಸರ್ವೇಷನ್ ಮಾಡಿದ ಮೇಲೆ ನಮ್ಮ ಅಮಿತ್ ಶಾ ಅವರು ಹೊಸ ಸೂತ್ರ ಕಂಡುಹಿಡಿದು, ಮೊದಲೇನಿತ್ತು ಅಧ್ಯಕ್ಷರೇ, ಪ್ರವರ್ಗ 1 4, ಪ್ರವರ್ಗ 2A 15, ಪ್ರವರ್ಗ 2B 4, ಪ್ರವರ್ಗ 3A 4, ಪ್ರವರ್ಗ 3B 5. ಈ ರೀತಿ ಹಿಂದುಳಿದ ಇದರಲ್ಲಿನೇ ಸುಮಾರು 32% ಇವತ್ತು ಮೀಸಲಾತಿಯನ್ನು ಮೊದಲು ಮಾಡಿದರು. ಅದರ ಹಿನ್ನೆಲೆಯಲ್ಲಿ ಇವತ್ತು ನಾವು ಒಕ್ಕಲಿಗ ಸಮಾಜದವರು, ಕ್ರಿಶ್ಚಿಯನ್ರು, ಜೈನರು, ಮರಾಠರು, ಇನ್ನಿತರ ಅನೇಕ ವೈಷ್ಣವ ಸಮಾಜದವರು ಎಲ್ಲರೂ ನಮಗೂ ಅದು ಮೋಸ್ಟ್ ಬ್ಯಾಕ್ವರ್ಡ್ ಇದೆ 2A, ಅದಕ್ಕೇನು ತೊಂದರೆ ಆಗದ ರೀತಿಯಲ್ಲಿ ನಮಗೂ ಮೋರ್ ಬ್ಯಾಕ್ವರ್ಡ್ ಅಂತ ಹೇಳಿ 2Aಗೆ ಸಮಾನಾಂತರವಾದಂಥ ಮೀಸಲಾತಿಯನ್ನು ಕೊಡಬೇಕಂತ ನಾವೆಲ್ಲ ಮನವಿ ಕೊಟ್ಟಿವಿ. ಕೊಟ್ಟ ಮೇಲೆ ಅವಾಗ ನಮ್ಮ ಸರ್ಕಾರ, ಬೊಮ್ಮಾಯಿ ಸರ್ಕಾರ ಇವತ್ತು ಒಂದು ನಿರ್ಣಯ ಮಾಡಿ, ಆ ನಿರ್ಣಯದಲ್ಲಿ ಒಂದನ್ನು ಒಂದು ನಡವಳಿಕೆಗಳನ್ನು ತಯಾರು ಮಾಡಿ ಒಂದು ರಚನೆಯನ್ನು ಹೊಸದಾಗಿ ಸೃಜಿಸುವ ಸೂತ್ರ ಕಂಡುಹಿಡಿದು 2C ಮತ್ತು 2D ಮೀಸಲಾತಿಯನ್ನು ಹೆಚ್ಚಿಸುವ ಅವಕಾಶವನ್ನು ಈಗಾಗಲೇ ಅತ್ಯಂತ ಹಿಂದುಳಿದ ಪ್ರವರ್ಗ 1 ಹಾಗೂ 2Aಗೆ ಧಕ್ಕೆ ಹಾಗೂ ಬದಲಾವಣೆ ಆಗದಂತೆ ಕಟ್ಟುನಿಟ್ಟಾಗಿ ನೋಡಿಕೊಳ್ಳತಕ್ಕದ್ದು. ಅಂದರೆ ಪ್ರವರ್ಗ 1ರಲ್ಲಿ ಹಾಗೂ 2Aದಲ್ಲಿ ಇರುವ ಸಮುದಾಯಗಳಿಗೆ ಅನ್ಯಾಯ ಆಗಬಾರ್ದು, ಅದಕ್ಕೆ ಯಾವುದೇ ರೀತಿಯ ಮತ್ತೆ ನಮ್ಮೆಲ್ಲ ಪಂಚಮಸಾಲಿ ಯಾವುದು ಸೇರಿಸಬಾರ್ದು ಅನ್ನೋ ಉದ್ದೇಶದಿಂದ ಅವತ್ತು ಬೊಮ್ಮಾಯಿ ಸರ್ಕಾರ ಪ್ರಧಾನಮಂತ್ರಿಗಳ ನರೇಂದ್ರ ಮೋದಿಯವರ, ಅಮಿತ್ ಶಾ ಅವರ ಮಾರ್ಗದರ್ಶನದಲ್ಲಿ ವಿಶೇಷವಾಗಿ ನಮ್ಮ ನಳಿನ್ ಕುಮಾರ್ ಕಟೀಲ್ ಅವರು, ಶೋಭಾ ಕರ್ಲಾಜ್ ಮಧ್ಯಸ್ಥಿಕೆ ವಹಿಸಿ ನನಗೆ ಅಮಿತ್ ಶಾ ಅವ್ರ ಮುಂದೆ ರಾತ್ರಿ 9:15 ಕೂತಾರು, ಬೆಳಗಿನ 3ವರೆಗೆ ನಾವು ಚರ್ಚೆ ಮಾಡಿ ಈ ನಿರ್ಣಯಕ್ಕೆ ಬಂದು, ಅಧ್ಯಕ್ಷರೇ ಅಲ್ಲಿ ಹೇಳ್ತಾರೆ, ಆಂಧ್ರ ಪ್ರದೇಶದ ಈಗಾಗಲೇ ಹೇಳಿದ ಉಚ್ಚ ನ್ಯಾಯಾಲಯ ಏನು ಟೀಮ್ ಹೇಳಿದಾರ ಇತರರ ವಿರುದ್ಧ ಆಂಧ್ರ ಪ್ರದೇಶ ಸರ್ಕಾರದ ಏನು ಪಬ್ಲಿಕ್ ಏನು ಇದು ಇತ್ತು ಸಾರ್ವಜನಿಕ ಹಿತಾಸಕ್ತಿ, ಅದರ ತಳಗೆ ಈ ಒಂದು ಮುಂದುವರೆದು ಡಾಕ್ಟರ್ BR ಅಂಬೇಡ್ಕರ್ ಅವರ ನಿಲುವಿನ ಅನ್ವಯ 2B 4%ಅಲ್ಲಿರುವ ರಿಲಿಜಿಯಸ್ ಮೈನಾರಿಟಿಯನ್ನು ಹಿಂದುಳಿದ ಪಟ್ಟಿಯಿಂದ ಈ ವರ್ಗವನ್ನು ಸಹಜವಾಗಿ ಅದನ್ನು ಮುಸ್ಲಿಮರನ್ನ ಏನು ಸೆಂಟ್ರಲ್ದೇನು ಒಂದು ಹಿಂದುಳಿದ ಪಟ್ಟಿಯಲ್ಲಿ ಅದನ್ನು ಸೇರಿಸಿ ರಿಲಿಜಿಯಸ್ ಮೈನಾರಿಟಿ ಅಂತ ಹಾಕಿ EWS ಪಟ್ಟಿಗೆ ಸೇರಿಸಿರೋದ್ರಿಂದ 2B ವರ್ಗದ ಶಿಕ್ಷಣ ಹಾಗೂ ಉದ್ಯೋಗ ಮೀಸಲಾತಿಯನ್ನು ಅಲ್ಲಿ ನಾವು ರಕ್ಷಣೆ ಮಾಡಿದ್ದೀವಿ. ಅದಕ್ಕೆ ಇವತ್ತು ನಾವು ಹೊಸ 2A ಮತ್ತು 2D ಸೃಜನೆ ಮಾಡಿ ಅಲ್ಲಿ
ನಾವೇನು ವರ್ಗ 3ರಲ್ಲಿ ಇದ್ವಿ ಅಧ್ಯಕ್ಷರೇ. ನಾವು ಲಿಂಗಾಯತರು ಒಕ್ಕಲಿಗರಿ ಮೊದಲೇ ಸಿಕ್ಕಿತ್ತು. 4% ದೇವೇಗೌಡರು ಮಾಡಿದ್ರು. ಅವರು ಸಮುದಾಯದ ಒಂದು ಇದಕ್ಕೆ ಒಳ್ಳೆ ಕೆಲಸ ಮಾಡಿದ್ರು. ಅದನ್ನು ನಾನು ವಿರೋಧ ಮಾಡೋದಿಲ್ಲ. ಆ 3Bಯಲ್ಲಿ ನಾವೇನು ವೀರಶೈವ ಲಿಂಗಾಯತರಿದ್ದೀವಿ, ಅದರಲ್ಲಿ ಈಗಾಗಲೇ ಅರವಿಂದ್ ಬೆಲ್ಲದ ಹೇಳಿದಂತೆ ಕೆಲವೊಂದು ಲಿಂಗಾಯತ ಅನ್ನೋದು ಬರ್ಸೋದು ಬಿಟ್ಟು ನೇರವಾಗಿ ಹಿಂದುತ್ವ ಬರೆಸಿ ಅವರು 2Aಕ್ಕೆ ಹೋಗಿಬಿಟ್ರು. ಲಿಂಗಾಯತರಲ್ಲಿ ಬರ್ಸೋದವ್ರು ನಾವು ಆದಿ ಬಣಿಸ್ಗರು, ಕೂಡೋಕಲ್ಲಿ ನಾವೇ ಹಿಂದೂ ಲಿಂಗಾಯತ, ನಾವು ಸಬ್ಕಾಷ್ಟೇ ಬರ್ಸಲಿಲ್ಲ, ನಾವು ಅಟ್ಟೆ ಉಳಿದು ಬಿಟ್ಟಿವಿ. ಅವಾಗ ನಮ್ಮ ಬೊಮ್ಮಾಯಿಯವ್ರ ಸರ್ಕಾರ ಇದನ್ನೆಲ್ಲ ವಿಚಾರ ಮಾಡಿ ಇವತ್ತು 2C ಮತ್ತು 2D ಮಾಡಿ ಏನು 4% ಸಂವಿಧಾನದ ವಿರೋಧವಾಗಿ ಏನು ಕರ್ನಾಟಕದ ಹಿಂದಿನ ಸರ್ಕಾರಗಳು ಕೊಟ್ಟಿದ್ವಲ್ಲ ಅದನ್ನು ತೆಗೆದು ಇವತ್ತು 2% ಒಕ್ಕಲಿಗರಿಗಿರುವಂಥ 4%ಗೆ 2% ಮಾಡಿ ಒಕ್ಕಲಿಗ ಜನಾಂಗದಲ್ಲಿ ಬರುವಂಥ ಎಷ್ಟು ಜಾತಿ ಅದಾವೆ ನೋಡ್ರಿ ಇಲ್ಲಿ. ಒಕ್ಕಲಿಗ, ಸರ್ಪ ಒಕ್ಕಲಿಗ, ಹಳ್ಳಿಕಾರ ಒಕ್ಕಲಿಗ, ನಾಮಧಾರಿ ಒಕ್ಕಲಿಗ, ಗಂಗಟಕಾರ ಒಕ್ಕಲಿಗ, ದಾಸ ಒಕ್ಕಲಿಗ, ಇವೆಲ್ಲ ಏನದಾವಲ್ಲ ಅಧ್ಯಕ್ಷರೇ, ಇವರೆಲ್ಲ 2C ಕೊಟ್ಟರು. 6% ಒಕ್ಕಲಿಗರಿಗೆ ಸಿಕ್ತು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.